ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಈಸಿಯಾಗಿ ವಿಡಿಯೋಸ್ಗಳನ್ನ ಯಾವ ರೀತಿ ಎಡಿಟ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ನಾನು ಯಾವಾಗ್ಲೂ ಎಡಿಟ್ ಮಾಡ್ಕೊಳ್ಳುವುದು ಇನ್ ಶಾರ್ಟ್ ಅಲ್ಲೇ ಎಡಿಟ್ ಮಾಡ್ಕೊಳ್ಳುವುದು, ಮತ್ತೆ ತಮ್ನೈಲ್ ಕೂಡ ಇನ್ ಶಾರ್ಟ್ ಆಪ್ ಅಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇನ್ ಶಾರ್ಟ್ ಆಪ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿ ಬರುತ್ತೆ. ನಿಮ್ಗೆ ಪ್ಲೇ ಸ್ಟೋರ್ ಆಪ್ ಅಲ್ಲಿ ಇನ್ ಶಾರ್ಟ್ ಆಪ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇವಾಗ ಇನ್ ಶಾರ್ಟ್ ಆಪ್ ನ ಓಪನ್ ಮಾಡಿದ್ರೆ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಇಲ್ಲಿ ವಿಡಿಯೋಸ್ ನ ಎಡಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಫೋಟೋಸ್ ನ ಎಡಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೋಟೋಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ವಿಡಿಯೋಸ್ ನ ಎಡಿಟ್ ಮಾಡ್ಕೊಳ್ಳೋದ್ರಿಂದ ವಿಡಿಯೋಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಮ್ಗೆ ಇಂಟರ್ಫೇಸ್ ಬರುತ್ತೆ. ಕ್ಲಿಕ್ ಮಾಡೋದ್ರಿಂದ ನಾನು ಅವಾಗ್ಲೇ ಎಷ್ಟೋ ವಿಡಿಯೋಗಳನ್ನ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ರೆ ನಿಮ್ಗೆ ನ್ಯೂ ಮಾತ್ರ ಬರುತ್ತೆ, ಇದೆಲ್ಲ ಯಾವುದು ಕೂಡ ಬರಲ್ಲ ನಿಮ್ಗೆ. ಇವಾಗ ಇಲ್ಲಿ ನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಶೂಟ್ ಮಾಡಿರೋ ವಿಡಿಯೋಗಳೆಲ್ಲ ಈ ರೀತಿ ಬರುತ್ತೆ. ನಿಮ್ಗೆ ಯಾವ ಯಾವ ವಿಡಿಯೋಸ್ ಬೇಕು ಅದನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಮೊನ್ನೆ ವಿಡಿಯೋಸ್ ನ ಶೂಟ್ ಮಾಡಿದಾಗ 3 ಶೂಟ್ ಅಲ್ಲಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ನೀವು ಒಂದೇ ವಿಡಿಯೋನ ಎಲ್ಲೂ ಸ್ಟಾಪ್ ಮಾಡ್ದೇನೆ ವಿಡಿಯೋನ ಶೂಟ್ ಮಾಡಿದ್ರೆ ಒಂದೇನೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 3 ಶೂಟ್ ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ನಾನು 3 ವಿಡಿಯೋಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಬೇರೆ ವಿಡಿಯೋಸ್ ನ ಕ್ಲಿಪ್ಸ್ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಒನ್ ಬೈ ಒನ್ ಫಸ್ಟ್ ಯಾವ ಕ್ಲಿಪ್ ವಿಡಿಯೋ ಬರ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಫಸ್ಟ್ ಬರ್ಬೇಕಂತ ಹೇಳಿದ್ರೆ ಇದು ನಂತರ ಅದು ನಂತರ ಇದು ಬರ್ಬೇಕು ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಯೂಶಲಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒನ್ ಬೈ ಒನ್ ಶೂಟ್ ಮಾಡ್ಕೋತಾ ಹೋಗ್ತೀರಲ್ವಾ, ಇಲ್ಲಿಂದ ವಿಡಿಯೋ ಶಾರ್ಟ್ ಆಗಿರುತ್ತೆ ಅನ್ಕೊಳ್ಳಿ. ವಿಡಿಯೋ ಶಾರ್ಟ್ ಮಾಡ್ಕೊಳ್ತುದಕ್ಕೆ ಇಲ್ಲಿಂದ ಶೂಟ್ ಮಾಡ್ಕೊಂಡಿರ್ತೀರಾ, ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಫಸ್ಟ್ ಕ್ಲಿಕ್ ಇದನ್ನೇ ಬರುತ್ತೆ, ನೆಕ್ಸ್ಟ್ ಕ್ಲಿಕ್ ಇದನ್ನೇ ಬರುತ್ತೆ, ಥರ್ಡ್ ಕ್ಲಿಕ್ ಇದನ್ನೇ ಬರುತ್ತೆ, ಫೋರ್ತ್ ಕ್ಲಿಕ್ ಇದನ್ನೇ ಬರುತ್ತೆ. ಸೊ ಹಾಗೆ ನೀವು ಲಾಸ್ಟ್ ತನಕ ನೀವು ಇದೇ ರೀತಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಕರೆಕ್ಟ್ ಆಗಿ ನಿಮ್ಗೆ ವಿಡಿಯೋಸ್ ಒಂದೇ ಹಾಡಲ್ಲಿ ನಿಮ್ಗೆ ಬರುತ್ತೆ. ಮಧ್ಯ ಮಧ್ಯ ಎಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಲಾಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ, ನಿಮ್ಗೆ ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಇವಾಗ ಇದನ್ನ ಡಿಸ್ಸೆಲೆಕ್ಟ್ ಮಾಡಿ ನಾನ್ ಮಾಡಿರುವ ವಿಡಿಯೋಸ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ 3 ವಿಡಿಯೋಸ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಿಕ್ ಆಪ್ಷನ್ ಬಂದಿರುತ್ತೆ. ಅದ ನಂತರ ಇಲ್ಲಿ ಬಂದ್ಬಿಟ್ಟು ರೈಟ್ ಮಾರ್ಕ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವಾಗ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಇವಾಗ ನಾವು ಯಾವ ಪ್ಲಾಟ್ಫಾರ್ಮ್ ಗೆ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಯೂಟ್ಯೂಬ್ ಗೆ ವಿಡಿಯೋನ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿ ನಿಮ್ಗೆ ವಿಡಿಯೋ ಸೆಲೆಕ್ಟ್ ಆಗಿ ಇರುತ್ತೆ. ನೀವು ಯೂಟ್ಯೂಬ್ ಶಾರ್ಟ್ ಗೆ ಅಥವಾ ಇನ್ಸ್ಟಾಗ್ರಾಮ್ ಶಾರ್ಟ್ ಗೆ ನೀವೇನಾದ್ರು ವಿಡಿಯೋನ ಎಡಿಟ್ ಮಾಡ್ತಾ ಇದ್ರೆ ಇಲ್ಲಿ ಕ್ಯಾನ್ವಾಸ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಡೈಮೆನ್ಷನ್ ಕಾಣಿಸ್ತಾ ಇದೆ ನೋಡಿ. ನಿಮ್ಗೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ನೀವು ಯೂಟ್ಯೂಬ್ ಶಾರ್ಟ್ಗೆ ಅಥವಾ ಇನ್ಸ್ಟಾಗ್ರಾಮ್ ಶಾರ್ಟ್ಗೆ, ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ವಿಡಿಯೋಸ್ ನ ಎಡಿಟ್ ಮಾಡ್ತಾ ಇದ್ರೆ ಈ ಡೈಮೆನ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಯೂಟ್ಯೂಬ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವಾಗ ಇಲ್ಲಿ ಯೂಟ್ಯೂಬ್ ಅಂತ ಪಿಕ್ಚರ್ ಬರುತ್ತೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ಇಲ್ಲಿ ಯೂಟ್ಯೂಬ್ ಪಿಕ್ಚರ್ ಬರ್ತಾ ಇದೆ ನೋಡಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಯೂಟ್ಯೂಬ್ಗೆ ಬೇಕಾಗಿರುವ ಡೈಮೆನ್ಷನ್ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ರೈಟ್ ಮಾರ್ಕ್ ಇರುತ್ತೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ಸೆಲೆಕ್ಟ್ ಆಗಿರುತ್ತೆ. ಇವಾಗ ಇದರಲ್ಲಿ ನೀವು ಶೂಟ್ ಮಾಡಿರ್ತೀರಲ್ಲ ಅದ್ರಲ್ಲೆಲ್ಲ ವಿಡಿಯೋಸ್ ಕೂಡ ರೆಕಾರ್ಡ್ ಆಗಿ ಬಂದ್ಬಿಟ್ಟಿರುತ್ತೆ. ನಾವು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟೊಂದು ವಾಯ್ಸ್ ರೆಕಾರ್ಡ್ ಆಗಿರುತ್ತೆ ಅಂತ ನೋಡಿ. ಇವಾಗ ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ, ಈ ರೀತಿ ಸೆಲೆಕ್ಟ್ ಆಗಿರುತ್ತೆ. ವಾಯ್ಸು ಕೂಡ ನಿಮಗೆ ರೆಕಾರ್ಡ್ ಆಗಿರುತ್ತೆ. ಇವಾಗ ಇದನ್ನ ಯಾವ ರೀತಿ ನಾವು ವಾಲ್ಯೂಮ್ ನ ತೆಗಿಬೇಕು ಅಂತ ಈ ರೀತಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವಾಯ್ಸ್ ಅಂತ ಇರುತ್ತೆ, ವಾಲ್ಯೂಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 100% ಅಂತ ತೋರಿಸ್ತಾ ಇರುತ್ತೆ. ಅದನ್ನ ನಾವು 0 ತನಕ ತರಬೇಕು ನೋಡಿ. ಇವಾಗ 0 ಆಗಿದ ನಂತರ ಅದ್ರ ಮೇಲೆ ಕರೆಕ್ಟ್ ಆಗಿ ಮೈನಸ್ ಮಾಡಿ ಅದ್ರ ಮೇಲೆ ರೈಟ್ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವಾಯ್ಸ್ ಕೂಡ ಸ್ವಲ್ಪನೂ ಕೇಳಿಸಲ್ಲ, ಕ್ಲೀನ್ ಆಗಿ ನಿಮ್ಗೆ ಎರೇಸ್ ಆಗಿರುತ್ತೆ. ಒಂದೇ ವಿಡಿಯೋಸ್ ಇದ್ರೆ ಈ ರೀತಿ ಮಾಡ್ಬೇಕು. ಎಲ್ಲಾ ವಿಡಿಯೋಸ್ನು ಇದೇ ರೀತಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಇಲ್ಲಿ ಒಂದು 2-3 ವಿಡಿಯೋನ ಕ್ಲಿಪ್ಸ್ ನ ಹಾಕೊಂಡಿದ್ದೀನಿ. ಅಕಸ್ಮಾತ್ ನೀವು ಒಂದೇ ವಿಡಿಯೋನ ಕ್ಲಿಪ್ ನ ಮಾಡ್ಕೊಂಡಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ಮತ್ತೆ ನಾನು ಇಲ್ಲಿ
ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ವಿಡಿಯೋನ ಸ್ಯಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮತ್ತೆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ ವಾಲ್ಯೂಮ್ ಮೇಲೆ ಹೋಗಿ ಇವಾಗ ನೋಡಿ ಒಂದೇ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇವಾಗ ಮತ್ತೆ ವಾಲ್ಯೂಮ್ ಮೇಲೆ 100% ಇರೋದ್ರ ನಾವು ಇವಾಗ ಮತ್ತೆ 0%ಗೆ ಮಾಡ್ಬೇಕಾಗುತ್ತೆ. ಇವಾಗ ನಾವು ಎಲ್ಲಾ ವಿಡಿಯೋಸ್ನ ಮೈನಸ್ ಆಗಿ ವಾಲ್ಯೂಮ್ ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಡಬಲ್ ಮಾರ್ಕ್ ಕಾಣ್ತಾ ಇದೆಯಲ್ಲ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇವಾಗ ಡಬಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇವಾಗ ಅದ್ರ ಮೇಲೆ ಅಪ್ಲೈ ಟು ಹಾಲ್ ಅಂತ ಕೊಡ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಎಲ್ಲಾನು ಕೂಡ ವಿಡಿಯೋಸ್ ಕೂಡ ವಾಲ್ಯೂಮ್ ಕಂಪ್ಲೀಟ್ ಆಗಿ ನಿಮ್ಗೆ 0% ಅಲ್ಲಿ ಬರುತ್ತೆ ನೋಡಿ. ಇವಾಗ ಪ್ಲೇ ಮಾಡಿ ತೋರಿಸ್ತಾ ಇದೀನಿ. ಎಲ್ಲಾ ವಿಡಿಯೋನು ಕೂಡ ಎಕ್ಸ್ಟ್ರಾ ಬ್ಯಾಕ್ ಗ್ರೌಂಡ್ ಏನೇನ್ ವಿಡಿಯೋ ಎಕ್ಸ್ಟ್ರಾ ವಾಯ್ಸ್ ಎಲ್ಲ ಏನಿರುತ್ತೋ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಏನೂ ಬರಲ್ಲ, ಕಂಪ್ಲೀಟ್ ಆಗಿ 0 ವಾಲ್ಯೂಮ್ ಬರುತ್ತೆ. ಹಾಗೇನೆ ಇವಾಗ ಮತ್ತೆ ಕ್ಯಾನ್ವಾಸ್ಗೆ ಬಂದು ಎಷ್ಟೋ ವಿಡಿಯೋಗಳನ್ನ ಸೆಲೆಕ್ಟ್ ಮಾಡಿ ಕೊಂಡಿದ್ದೀರಾ. ಒಂದೊಂದು ಡೈಮೆನ್ಷನ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಶೂಟ್ ಮಾಡಿರ್ತೀರಾ ಅಲ್ವಾ, ಹಾಗಾಗಿ ಯೂಟ್ಯೂಬ್ ಕೂಡ ಶೂಟ್ ಮಾಡ್ಕೊಂಡಿರ್ತೀರಾ ನೋಡಿ. ಇವಾಗ ಎಲ್ಲಾ ವಿಡಿಯೋಸ್ಗಳನ್ನು ಇವಾಗ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನೀವು ಅಕಸ್ಮಾತ್ ಯೂಟ್ಯೂಬ್ ಬೇಡ, ನೀವು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪಕ್ಕದಲ್ಲಿರುವ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ನೀವು ರೈಟ್ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೈಮೆನ್ಷನ್ ಅಲ್ಲಿ ನಿಮ್ಗೆ ಬರುತ್ತೆ. ನಾನಿಲ್ಲಿ ಯೂಟ್ಯೂಬ್ಗೆ ಮಾಡೋದ್ರಿಂದ ನಾನಿಲ್ಲಿ ಮತ್ತೆ ಯೂಟ್ಯೂಬ್ಗೆ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದೇ ಶಾರ್ಟ್ ಅಲ್ಲಿ ಮಾಡಿರುವ ವಿಡಿಯೋ ಮಾತ್ರ ಬರುತ್ತೆ. ಮತ್ತೆ ಮತ್ತೆ ಎಡಿಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಅಪ್ಲೈ ಟು ಹಾಲ್ ಅಂತ ಕೊಡ್ತೀನಿ. ನಾವು ಮಾಡಿರುವಂತಹ ಎಲ್ಲಾ ಕ್ಲಿಪ್ಸ್ ವಿಡಿಯೋನು ಕೂಡ ಒಂದೇ ಸಲ ಯೂಟ್ಯೂಬ್ಗೆ ಸೆಲೆಕ್ಟ್ ಆಗಿರುತ್ತೆ ನೋಡಿ. ಇವಾಗ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಹಾಲ್ ಅಂತ ಕೊಡ್ತಾ ಇದ್ದೀನಿ ನೋಡಿ. ತುಂಬಾನೇ ಸಿಂಪಲ್ ಆಗಿ ಬೇಗನೆ ಈಸಿಯಾಗಿ ಯಾರು ಬೇಕಾದ್ರೂ ವಿಡಿಯೋಸ್ ನ ಎಡಿಟ್ ಮಾಡ್ಕೋಬಹುದು. ನೀವು ಇನ್ಸ್ಟಾಗ್ರಾಮ್ಗೆ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ಗೂ ಕೂಡ ಇದೇ ರೀತಿ ಅಪ್ಲೈ ಟು ಹಾಲ್ ವಿಡಿಯೋಸ್ ಅಂತ ಕೊಟ್ಟರೆ ನಿಮ್ಗೆ ಎಲ್ಲಾನು ಕೂಡ ಒಂದೇ ಡೈಮೆನ್ಷನ್ ಅಲ್ಲಿ ನಿಮ್ಗೆ ಬರುತ್ತೆ ನೋಡಿ. ನಾನು ಇವಾಗ ಯೂಟ್ಯೂಬ್ಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ಇವಾಗ ನಾವು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ. ಇವಾಗ ವಿಡಿಯೋ ಕಂಪ್ಲೀಟ್ ಆಗಿ ಯೂಟ್ಯೂಬ್ಗೆ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ವಿಡಿಯೋ ಮೇಲೆ ನಾವು ಈ ರೀತಿ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಯಾವ ವಿಡಿಯೋನ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀವೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ನೋಡಿ. ತುಂಬಾನೇ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೈಟ್ ಮಾರ್ಕ್ ಡಾರ್ಕ್ ಮಾರ್ಕ್ ಬರುತ್ತೆ ನೋಡಿ. ಅವಾಗ ನಾವು ಇದು ಸೆಲೆಕ್ಟ್ ಆಗಿದೆ ಅಂತ. ಇವಾಗ ನಾವು ಈ ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಕ್ಸ್ಟ್ರಾ ಏನಿದೆಯೋ ಒಂದು 2-3 ಮಿನಿಟ್ಸ್ ಎಕ್ಸ್ಟ್ರಾ ವಿಡಿಯೋ ಕ್ಲಿಪ್ಸ್ ಗಳೆಲ್ಲ ಏನಿದೆಯೋ ಅದನ್ನೆಲ್ಲ ನಾವು ಇವಾಗ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ನೋಡ್ಕೋಬೇಕಾಗುತ್ತೆ ನೋಡಿ. ಇವಾಗ ನಾವು ಕಡಲೆಕಾಳನ್ನ ತೋರಿಸೋದ್ರಿಂದ ನನಗೆ ವಿಡಿಯೋ ಬೇಕಾಗಿದೆ. ಎಕ್ಸ್ಟ್ರಾ ಪ್ರೀವಿಯಸ್ ವಿಡಿಯೋಸ್ ಏನಿದೆ ಆ ಕ್ಲಿಪ್ಸ್ ಎಲ್ಲ ನಂಗೆ ಬೇಡ. ಇವಾಗ ಮತ್ತೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ತರ ಸೆಲೆಕ್ಟ್ ಮಾಡ್ಕೊಂಡಿದ್ ನೆಕ್ಸ್ಟ್ ಈ ರೀತಿ ಸ್ಪ್ಲಿಟ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಎಲ್ಲಿಂದ ಬೇಕೋ ಅಲ್ಲಿ ತನಕ ನಾವು ಈ ವಿಡಿಯೋನ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ಸ್ಪ್ಲಿಟ್ ಅಂತ ಮಾಡ್ಕೊಂಡ್ರೆ ನಮ್ಗೆ 2 ಭಾಗವಾಗಿ ನೋಡಿ ಬರ್ತಾ ಇದೆ ನೋಡಿ. 2 ವಿಡಿಯೋಸ್ ಆಗಿ ಬಂದಿದೆ. ಪ್ರೀವಿಯಸ್ ನಾವು ಏನ್ ವಿಡಿಯೋಸ್ ನ ನೋಡ್ತೀವಿ ಅದು ನಮ್ಗೆ ಬೇಕಾಗಿರಲ್ಲ, ಅದನ್ನ ಮಾತ್ರ ನಾವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ಡ್ರ್ಯಾಗ್ ಮಾಡಿ ನಮ್ಗೆ ಎಲ್ಲಿಂದ ಬೇಕೋ ಅಲ್ಲಿ ತನಕ ನಾವು ವಿಡಿಯೋನ ಈ ತರ ಡ್ರ್ಯಾಗ್ ಮಾಡ್ಕೊಂಡು ಬಂದು ಎಲ್ಲಿ ನಮ್ಗೆ ಸ್ಟಾರ್ಟ್ ಆಗ್ಬೇಕು ಅಲ್ಲಿಗೆ ನಾವು ಎಂಡ್ ಮಾಡ್ಬೇಕಾಗುತ್ತೆ. ಇವಾಗ ಈ ರೀತಿ ವಿಡಿಯೋನ ನಾವು ಡ್ರ್ಯಾಗ್ ಮಾಡ್ಕೊಂತಾ ಹೋಗ್ತಾ ಈ ರೀತಿ ಸ್ಪ್ಲಿಟ್ ಅಂತ ಮಾಡ್ಕೊಂಡ್ರೆ ನಮ್ಗೆ ಹಿಂದಿದ್ ವಿಡಿಯೋ ನಮ್ಗೆ ಬೇಕಾಗಿರೋದನ್ನ ನಾವು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ಎಕ್ಸ್ಟ್ರಾ ವಿಡಿಯೋಸ್ 2-3 ಮಿನಿಟ್ಸ್ ವಿಡಿಯೋಸ್ ಏನಿರುತ್ತೆ ಅದೆಲ್ಲ ಡಿಲೀಟ್ ಆಗಿರುತ್ತೆ ನೋಡಿ. ಇವಾಗ ಡಿಲೀಟ್ ಕೂಡ ಆಗಿದೆ. ಇವಾಗ ನಾವು ಕಡಲೆಕಾಳನ್ನ ತೋರಿಸ್ತಾ ಇದೀನಿ ನೋಡಿ. ನಂಗೆ ಇಲ್ಲಿಂದ ವಿಡಿಯೋ ಬೇಕು, ನಾನು ಇಲ್ಲಿ ತನಕ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ಮತ್ತೆ ಒಂದು 2-3 ಮಿನಿಟ್ಸ್ ಎಕ್ಸ್ಟ್ರಾ ವಿಡಿಯೋ ಕ್ಲಿಪ್ಸ್ ಬರುತ್ತೆ. ನಂಗೆ ಈ ವಿಡಿಯೋ ಕ್ಲಿಪ್ಸ್ ಬೇಕಾಗಿರಲ್ಲ. ಇವಾಗ ಇದನ್ನ ನಂಗೆ ಎಲ್ಲಿಂದ ಬೇಕು ಅಲ್ಲಿ ತನಕ ನಾವು ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ಬೇಕು. ಇವಾಗ ಕಡಲೆಕಾಳನ್ನ ತೊಳೆದು ಇವಾಗ ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ತನಕ ಮಾತ್ರ ನಂಗೆ ವಿಡಿಯೋ ಬೇಕು. ಮತ್ತೆ ಇವಾಗ ಎಕ್ಸ್ಟ್ರಾ ಒಂದು 3-4 ಮಿನಿಟ್ಸ್ ಎಕ್ಸ್ಟ್ರಾ ವಿಡಿಯೋಸ್ ಕ್ಲಿಪ್ಸ್ ಏನಿದೆ ಇದೆಲ್ಲ ಬೇಕಾಗಿರಲ್ಲ ನಮ್ಗೆ. ವಾಶ್ ಮಾಡಿ ಮತ್ತೆ ಕಡಲೆಕಾಳು ತೋರಿಸುವ ವಿಡಿಯೋ ಕ್ಲಿಪ್ಸ್ ಮಾತ್ರ ಬೇಕು. ಮತ್ತೆ ಇವಾಗ ಎಕ್ಸ್ಟ್ರಾ ಏನ್ ವಿಡಿಯೋಸ್ ಇರುತ್ತೋ ಅದನ್ನ ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಅಕಸ್ಮಾತ್ ನೀವು ಬೇರೆ ವಿಡಿಯೋಸ್ ನ ಡಿಲೀಟ್ ಮಾಡ್ಬಿಟ್ರೆ ಇಲ್ಲಿ ಹಾರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ವಿಡಿಯೋಸ್ ಬ್ಯಾಕಪ್ ಆಗುತ್ತೆ. ಇವಾಗ ನೋಡಿ ನಂಗೆ ಮತ್ತೆ ಎಕ್ಸ್ಟ್ರಾ ವಿಡಿಯೋಸ್ ಏನಿದೆ ಅದು ಕ್ಲಿಪ್ಸ್ ಏನು ಬೇಕಾಗಿರಲ್ಲ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ಬೇಕು. ಇವಾಗ ನಂಗೆ ತರಕಾರಿ ವೆಜಿಟೇಬಲ್ ಏನ್ ತೋರಿಸ್ತಾ ಇದ್ದೀನಿ ಅದನ್ನ ಮಾತ್ರ ಬೇಕು. ಉಳಿದಿರುವಂತಹ ಎಕ್ಸ್ಟ್ರಾ ವಿಡಿಯೋಸ್ ನಾನು ಈ ರೀತಿ ಡ್ರ್ಯಾಗ್ ಮಾಡಿ ಈ ತರ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಮತ್ತೆ
ಮಸಾಲೆನ ಫ್ರೈ ಮಾಡ್ಕೊಳ್ಳಕ್ಕೆ ತೋರಿಸ್ತಾ ಇದೀನಿ ನೋಡಿ. ಹಾಗೆ ಇವಾಗ ಉಳಿದಿರುವಂತಹ ಮಸಾಲೆ ಮಾತ್ರ ಇಟ್ಕೊಂಡು ಎಕ್ಸ್ಟ್ರಾ ಒಂದು 2-3 ಮಿನಿಟ್ಸ್ ಏನಿರುತ್ತೆ ಅದು ಎಕ್ಸ್ಟ್ರಾ ಏನು ಬೇಕಾಗಿರಲ್ಲ ನೋಡಿ. ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ತಾ ಹೋಗಿ ಅದ್ರ ಮೇಲೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಅದು ವೈಟ್ ಮಾರ್ಕ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಕೊಡ್ಬೇಕಾಗುತ್ತೆ. ಇದೇ ರೀತಿ ನಾವು ಎಲ್ಲಾ ವಿಡಿಯೋ ಕ್ಲಿಪ್ಸ್ ನಾವು ಇದೇ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಎಲ್ಲಿ ತನಕ ಬೇಕು ಅಲ್ಲಿ ತನಕ ವಿಡಿಯೋಸ್ ನ ಈ ರೀತಿ ಎಡಿಟ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ನೋಡಿ. ಇವಾಗ ಇದೇ ರೀತಿ ನಾವು 2 ವಿಡಿಯೋನ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಸ್ಲಿಪ್ ಕೂಡ ಆಗಿದೆ. ಇವಾಗ ಒಂದ್ ವಿಡಿಯೋ ಇದು, ಒಂದ್ ವಿಡಿಯೋ ಅದು ಅನ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಬ್ಯಾಕ್ ಸೈಡ್ ಇರುವಂತಹ ವಿಡಿಯೋ ನಿಮ್ಗೆ ಡಿಲೀಟ್ ಆಗಿರುತ್ತೆ. ಇವಾಗ ಪ್ಲೇ ಮಾಡ್ತಾ ಇದೀನಿ ನೋಡಿ. ಇವಾಗ ನಮ್ಗೆ ಮತ್ತೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಡ್ತಾ ಇದೀನಿ ನೋಡಿ. ಇಲ್ಲಿಂದ ನನಗೆ ವಿಡಿಯೋ ಬೇಕು, ಎಕ್ಸ್ಟ್ರಾ ಏನಿದೆ ಆ ವಿಡಿಯೋ ಏನೂ ಬೇಕಾಗಿರಲ್ಲ ನನಗೆ, ಅದನ್ನು ಕೂಡ ಇದೇ ರೀತಿ ವೈಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೈಟ್ ಮಾರ್ಕ್ ಬರುತ್ತೆ. ಅಲ್ಲಿಂದ ನಾವು ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಈ ತರ ಡ್ರ್ಯಾಗ್ ಮಾಡ್ಕೊಂಡು ಸ್ಪ್ಲಿಟ್ ಅಂತ ಇದೆ ನೋಡಿ, ಆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ 2 ವಿಡಿಯೋ ಭಾಗವಾಗಿ ಬರುತ್ತೆ. ನಮ್ಗೆ ಎಕ್ಸ್ಟ್ರಾ ಉಳಿದಿರುವಂತಹ ವಿಡಿಯೋಸ್ ನಾವು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ನಾವು ಎಲ್ಲಾ ವಿಡಿಯೋನು ಕೂಡ ಇದೇ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ಸ್ಪ್ಲಿಟ್ ಮಾಡ್ಕೊಂಡು ಎಕ್ಸ್ಟ್ರಾ ಏನು ವಿಡಿಯೋಸ್ ರನ್ ಆಗಿರುತ್ತೆ ಅದನ್ನ ನಾವು ಈ ರೀತಿ ತುಂಬಾನೇ ಸಿಂಪಲ್ ಆಗಿ ಎಡಿಟ್ ಮಾಡ್ಕೋಬಹುದು. ಇವಾಗ ನಾವು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಅದನ್ನ ಫ್ರೈ ಮಾಡ್ತಾ ಇದೀವಲ್ಲ, ಅಲ್ಲಿ ಗಂಟ ಬೇಕು ನಮ್ಗೆ. ಮತ್ತೆ ಎಕ್ಸ್ಟ್ರಾ ವಿಡಿಯೋ ಇದೆಯೋ ಅದೆಲ್ಲ ಬೇಕಾಗಿರಲ್ಲ. ಆ ಈರುಳ್ಳಿ ಎಲ್ಲಿ ಫ್ರೈ ಆಗ್ತಾ ಇದೆಯೋ ಅಲ್ಲಿ ತನಕ ನಾನು ವಿಡಿಯೋನ ಎಡಿಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಈರುಳ್ಳಿನೂ ಕೂಡ ತುಂಬಾನೇ ಫ್ರೈ ಆಗಿದೆ. ಇವಾಗ ನಾನು ಕಾಳು ಹಾಕ್ಬೇಕು, ಅಲ್ಲಿ ತನಕ ನನಗೆ ವಿಡಿಯೋ ಎಕ್ಸ್ಟ್ರಾ ವಿಡಿಯೋಸ್ ಬ್ಯಾಕ್ ಸೈಡ್ ವಿಡಿಯೋ ಏನಿರುತ್ತೆ ಅದನ್ನೆಲ್ಲ ನಾನು ಡಿಲೀಟ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಈ ತರ ಡ್ರ್ಯಾಗ್ ಮಾಡ್ಕೊಳ್ತಾ ಅದ್ರ ಮೇಲೆ ವೈಟ್ ಮಾರ್ಕ್ ಬರುತ್ತೆ ನೋಡಿ. ಕ್ಲೀನ್ ಆಗಿ ಒಂದು ಫಸ್ಟ್ ಟೈಮ್ ಎಡಿಟ್ ಮಾಡೋದಾದ್ರೆ ಟೈಮ್ ಕೊಟ್ಟು ಕ್ಲೀನ್ ಆಗಿ ನಿಧಾನವಾಗಿ ಮಾಡ್ಕೊಳ್ಳಿ. ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲಾನು ಕೂಡ ಅರ್ಥ ಆಗ್ಬಿಡುತ್ತೆ. ಫಸ್ಟ್ ಟೈಮ್ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಕಲಿಯೋದಕ್ಕೂ ಕೂಡ ನೋಡಿ. ನಿಧಾನವಾಗಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದ್ ಸ್ವಲ್ಪ ಸ್ಪ್ಲಿಟ್ ಆಯ್ತು ಕೂಡ ಅಂತ ಹೇಳಿದ್ರೆ ಡಿಲೀಟ್ ಆಗ್ಬಿಡುತ್ತೆ. ಆತರ ಏನಾದ್ರೂ ಪರವಾಗಿಲ್ಲ, ಮತ್ತೆ ವಿಡಿಯೋನ ಫಸ್ಟ್ ಇಂದ ಎಡಿಟ್ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಾವು ಡಿಲೀಟ್ ಆಗಿರುವಂತಹ ವಿಡಿಯೋಸ್ ಎಲ್ಲ ಮತ್ತೆ ಬರುತ್ತೆ, ಬ್ಯಾಕಪ್ ಬರುತ್ತೆ ನೋಡಿ. ಇವಾಗ ನನಗೆ ತರಕಾರಿ ಎಲ್ಲ ಫ್ರೈ ಮಾಡಬೇಕು, ಅಲ್ಲಿ ತನಕ ನಾನು ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಮತ್ತೆ ಉಳಿದಿರುವಂತಹ ಎಕ್ಸ್ಟ್ರಾ ವಿಡಿಯೋನ ಈ ತರ ಸ್ಪ್ಲಿಟ್ ಮಾಡ್ಕೊಂಡು ಉಳಿದಿರುವಂತಹ ಎಕ್ಸ್ಟ್ರಾ 1-3 ಮಿನಿಟ್ಸ್ ವಿಡಿಯೋಸ್ ಏನಿರುತ್ತೆ ಅದೆಲ್ಲ ಏನು ಬೇಕಾಗಿರಲ್ಲ, ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಈ ರೀತಿ ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ತರಕಾರಿ ಎಲ್ಲಾನು ಕೂಡ ಫ್ರೈ ಆಗಿದೆ. ಇವಾಗ ನಾವು ಮಸಾಲೆ ಹಾಕ್ಬೇಕು, ಅಲ್ಲಿ ತನಕ ನಮ್ಗೆ ವಿಡಿಯೋ ಬೇಕಾಗುತ್ತೆ. ಎಕ್ಸ್ಟ್ರಾ ಏನಿದೆ ಆ ವಿಡಿಯೋಸ್ ಏನು ಬೇಕಾಗಿರಲ್ಲ. ಇದೇ ರೀತಿ ನಾವು ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ನಾವು ಮಸಾಲೆ ಎಲ್ಲಿ ತನಕ ಹಾಕ್ತೀವಿ ಅಲ್ಲಿ ತನಕ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವೈಟ್ ಮಾರ್ಕ್ ಬರುತ್ತೆ, ಅದು ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಎಕ್ಸ್ಟ್ರಾ ಯಾವ ವಿಡಿಯೋಸ್ ಬೇಡ ಅದನ್ನ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ನಮ್ಗೆ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಹೋಗಿ ನಾವು ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ತರ ಸ್ಪ್ಲಿಟ್ ಮಾಡ್ಕೊಂಡು ಉಳಿದಿರುವಂತಹ ಬ್ಯಾಕ್ ಸೈಡ್ ವಿಡಿಯೋನ ನಾವು ಈ ರೀತಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಮಸಾಲೆ ಹಾಕಿದ ನಂತರ ನಾವು ಮಸಾಲೆ ಜೊತೆಗೆ ಫ್ರೈ ಮಾಡ್ಕೋಬೇಕು. ತರಕಾರಿ ಮತ್ತೆ ಕಾಳು ಜೊತೆಗೆ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು, ಅಲ್ಲಿ ತನಕ ಮಾತ್ರ ವಿಡಿಯೋ ಬೇಕು. ಮತ್ತೆ ಉಳಿದಿರುವಂತಹ ಎಕ್ಸ್ಟ್ರಾ ವಿಡಿಯೋಸ್ ಎಲ್ಲ ಬೇಕಾಗಿರಲ್ಲ. ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ಈ ರೀತಿ ಸ್ಪ್ಲಿಟ್ ಮಾಡ್ಕೋಬೇಕು. ಅವಾಗ 7 ವಿಡಿಯೋ ಭಾಗಗಳು ಬರುತ್ತೆ. ನಮ್ಗೆ ಯಾವ ವಿಡಿಯೋಸ್ ಬೇಡ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೈಟ್ ಮಾರ್ಕ್ ಬರುತ್ತೆ, ಅವಾಗ ನಾವು ಅದನ್ನ ಡಿಲೀಟ್ ಮಾಡ್ಕೊತಾ ಹೋಗ್ತಾ ಇರ್ಬೇಕು ನೋಡಿ. ಇವಾಗ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ ನಂತರ ನಾವು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಅಲ್ಲಿ ತನಕ ನಾವು ಎಕ್ಸ್ಟ್ರಾ ಏನ್ ವಿಡಿಯೋಸ್ ಇರುತ್ತೆ ಅದನ್ನೆಲ್ಲ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ಕುಕ್ಕರ್ ಮುಚ್ಚಳ ಮುಚ್ಚೋ ತನಕ ಮಾತ್ರ ನಮಗೆ ಬೇಕಾಗಿರೋ ವಿಡಿಯೋನ ಸ್ಟಾಪ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೊಂಡು ಈ ರೀತಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕುಕ್ಕರ್ ಮುಚ್ಚಳನ್ನು ಕೂಡ ಮುಚ್ಚಿ ಆಗಿದೆ. ಇವಾಗ ಉಳಿದಿರುವಂತಹ ಎಕ್ಸ್ಟ್ರಾ ವಿಡಿಯೋಸ್ ಎಲ್ಲ ಬೇಕಾಗಿರಲ್ಲ. ನಾವು ಇವಾಗ ವಿಸಿಲ್ ಓಪನ್ ಮಾಡಿ ತೋರಿಸೋ ವಿಡಿಯೋ ಮಾತ್ರ ಬೇಕು ನೋಡಿ. ಇವಾಗ ಉಳಿದಿರುವಂತಹ ಎಕ್ಸ್ಟ್ರಾ ವಿಡಿಯೋನ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ನಾವು ಕುಕ್ಕರ್ ಮುಚ್ಚಳನ ತೆಗಿಬೇಕು, ಅಲ್ಲಿಗೆ ನಾವು ವಿಡಿಯೋನ ಸ್ಟಾಪ್ ಮಾಡಬೇಕಾಗುತ್ತೆ. ಉಳಿದಿರುವಂತಹ ಎಕ್ಸ್ಟ್ರಾ ಭಾಗನ ವಿಡಿಯೋನ ಇವಾಗ ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಅದನ್ನ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕೋ ವಿಡಿಯೋನ ಎಡಿಟ್ ಮಾಡ್ಕೊಂಡು ಉಳಿದಿರುವಂತಹ ಭಾಗವನ್ನ ನಾವು ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ತಾ ಹೋಗ್ಬೇಕು. ಇವಾಗ ನಾವು ಸಾಂಬಾರನ್ನ ತೋರಿಸ್ಬೇಕು, ಆ ವಿಡಿಯೋ ಮಾತ್ರ ಬೇಕು. ಉಳಿದಿರುವಂತಹ ಎಕ್ಸ್ಟ್ರಾ ವಿಡಿಯೋ ಏನು ಬೇಕಾಗಿರಲ್ಲ. ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ತಾ ಈ ರೀತಿ ಡಿಲೀಟ್ ಮಾಡ್ತಾ ಹೋಗ್ಬೇಕು. ಅಷ್ಟೇನೆ, ತುಂಬಾನೇ ಸಿಂಪಲ್ ಆಗಿ ನಾವು ಇವಾಗ ಎಡಿಟ್ ಮಾಡ್ಕೊಂಡಿದ್ದೀವಿ ಈ ವಿಡಿಯೋನ. 30 ಸೆಕೆಂಡ್ ಅಂದ್ರೆ 36 ಸೆಕೆಂಡ್ ಇದ್ದಿದ್ದ ವಿಡಿಯೋನ ನಾವು ಒಂದು 6 ಸೆಕೆಂಡ್ಸ್ 6 ನಿಮಿಷ ಅಥವಾ 6.5 ನಿಮಿಷಕ್ಕೆ ತಂದು ನಿಲ್ಸಿದೀನಿ ಇವಾಗ ನೋಡಿ. ಇವಾಗ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ನಾವು ರೆಡಿ ಮಾಡ್ಕೊಂಡಿದೀನಿ ಎಡಿಟ್ ಮಾಡಿ. ಇವಾಗ ನಾವು ವಿಡಿಯೋನ ಎಡಿಟ್ ಮಾಡಿ ಇಟ್ಕೊಂಡಿದೀವಲ್ವಾ, ನಂಗೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯ್ತು ಅಂತ ಅನಿಸ್ತಾ ಇದೆ. ಇವಾಗ ನಾವು ಇದನ್ನ ತುಂಬಾನೇ ಇಷ್ಟೇ ಇರುತ್ತೆ ವಿಡಿಯೋ, ಮತ್ತೆ ನಾವು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡೋ ಆಪ್ಷನ್ ಏನು ಬೇಕಾಗಿರಲ್ಲ.
ಇವಾಗ ಇದನ್ನೇ ನಾವು ವಿಡಿಯೋನ ಒಂದು 5-6 ಸೆಕೆಂಡ್ಸ್ ಏನಿದೆ ಅದನ್ನ ನಾವು ಇವಾಗ ಒಂದು ವಿಡಿಯೋ ಇದು ನೋಡಿ. ಇವಾಗ ನಾನು ಕಡಲೆಕಾಳು ತೋರಿಸ್ತಾ ಇದ್ದೀನಲ್ಲ, ಈ ವಿಡಿಯೋ ಸ್ವಲ್ಪ ನಂಗೆ ಲಾಂಗ್ ಆಯ್ತು ಅನಿಸ್ತಾ ಇದೆ. ಇವಾಗ ನಾವು ಇದನ್ನ ಶಾರ್ಟ್ ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಅನ್ನ. ನೋಡಿ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವೈಟ್ ಮಾರ್ಕ್ ಬರುತ್ತೆ ನೋಡಿ. ಇವಾಗ ಮೇಲೆ ಈ ರೀತಿ ಕ್ಯಾನ್ವಾಸ್ ಅಂತೆಲ್ಲ ಇರುತ್ತಲ್ಲ, ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ಬೇಕು. ಡ್ರ್ಯಾಗ್ ಮಾಡ್ಕೊಂಡು ಬಂದಿದ ನಂತರ ಇಲ್ಲಿ ಸ್ಪೀಡ್ ಆಪ್ಷನ್ ಅಂತ ಬರುತ್ತೆ ನೋಡಿ. ಇವಾಗ ಸ್ಪೀಡ್ ಮೇಲೆ ನಾವು ಇದನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಯಾವುದು ಎಕ್ಸ್ಟ್ರಾ ವಿಡಿಯೋಸ್ ಸ್ವಲ್ಪ ಲಾಂಗ್ ಆಯ್ತು ಅಂತ, ಸೆಕೆಂಡ್ಸ್ ಲಾಂಗ್ ಆಯ್ತು ಅಂತ ಅನ್ಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ 1 ಸೆಕೆಂಡ್ ಅಂತ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ನಾವು ಇವಾಗ ಅದನ್ನ ಒಂದು 2 ಸೆಕೆಂಡ್ಸ್ 2 ಮಿನಿಟ್ಸ್ ಒಂದು 3 ಸೆಕೆಂಡ್ಸ್ಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ ನೋಡಿ. ಅವಾಗ ಈ ವಿಡಿಯೋ ಎಕ್ಸ್ಟ್ರಾ ಏನಿರುತ್ತೋ ಅದು ಅದೇ ವಿಡಿಯೋ ಇರುತ್ತೆ, ಬಟ್ ಸ್ಪೀಡ್ ಆಗಿ ಬರುತ್ತೆ ನಿಮ್ಗೆ ಅಷ್ಟೇನೆ. ಇವಾಗ ನೋಡಿ ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು 3 ಸೆಕೆಂಡ್ಸ್ 4 ಸೆಕೆಂಡ್ 5 ಸೆಕೆಂಡ್ಸ್ ಯಾವ ರೀತಿ ಬೇಕಾದ್ರೂ ನೀವು ಈ ಸ್ಪೀಡ್ ಅನ್ನ ಮೇಂಟೈನ್ ಮಾಡ್ಕೋಬಹುದು ನೋಡಿ. ಇವಾಗ ಅಷ್ಟೇ ವಿಡಿಯೋಸ್ ಈ ಡಿಲೀಟ್ ಮಾಡೋ ಆಪ್ಷನ್ ಏನಿರಲ್ಲ, ಅದೇ ವಿಡಿಯೋನ ನಾವು ಬೇಗನೆ ತೋರಿಸುವಂತಹ ಆಪ್ಷನ್ ಅನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲದಕ್ಕೂ ಕೂಡ ನಾನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಕ್ಲಿಪ್ಸು ಸ್ವಲ್ಪ ಲಾಂಗ್ ಆಯ್ತು ಅಂತ ಅನ್ಸುತ್ತೋ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡು ವೈಟ್ ಮಾರ್ಕ್ ಬರುತ್ತೆ. ಅವಾಗ ನೀವು ಇಲ್ಲಿ ಸ್ಪೀಡ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕೋ ಅಷ್ಟು ಡ್ಯೂರೇಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೇ ವಿಡಿಯೋ ನಿಮ್ಗೆ ಜಾಸ್ತಿ ಸೆಕೆಂಡ್ಸ್ ಇರೋದು ಕಡಿಮೆಯಲ್ಲಿ ನಿಮ್ಗೆ ತೋರಿಸುತ್ತೆ. ಆವಾಗ ನಿಮ್ಗೆ ಬೇಗನೂ ಕೂಡ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಹಾಗೆ ಕಂಪ್ಲೀಟ್ ಆಗಿ ನೀವು ವಿಡಿಯೋನು ಕೂಡ ತೋರಿಸ್ದಂಗೆ ಆಗುತ್ತೆ. ಇವಾಗ ನೋಡಿ ಎಲ್ಲಾ ವಿಡಿಯೋನ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ವಿಡಿಯೋ ನಂಗೆ ಇಲ್ಲಿ ತೋರಿಸ್ತಾ ಇದ್ದೀರಲ್ಲ, ಈ ವಿಡಿಯೋ ನಂಗೆ ಫ್ರಂಟ್ ಅಲ್ಲಿ ಬೇಕು. ಆವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಡೂಪ್ಲಿಕೇಟ್ ಅಂತ ಆಪ್ಷನ್ ಬರುತ್ತೆ. ಅವಾಗ ಇದನ್ನ ವಿಡಿಯೋ 2 ಸ್ಪ್ಲಿಟ್ ಆಗಿ ಕೂಡ ಬರುತ್ತೆ. ಅದನ್ನ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ತಂದು ಈ ವಿಡಿಯೋನ ಸ್ಟಾಪ್ ಮಾಡ್ಕೋಬೇಕು. ನಾನು ಇವಾಗ ಈ ವಿಡಿಯೋನ ಫ್ರಂಟ್ಗೆ ತಂದು ಡ್ರ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಪ್ಲೇ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಸಾಂಬಾರ್ ಮಾಡಿರುವಂತಹ ವಿಡಿಯೋ ಬರುತ್ತೆ, ಆದ ನಂತರ ನಾವು ಕಡಲೆಕಾಳು ವಿಡಿಯೋನು ಕೂಡ ಬರುತ್ತೆ ನೋಡಿ. ಇವಾಗ ಇದನ್ನು ಕೂಡ ನನಗೆ ಲಾಂಗ್ ಅಂತ ಅನಿಸ್ತು. ಇವಾಗ ಮತ್ತೆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡೈರೆಕ್ಷನ್ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕ್ಲಿಪ್ಸ್ ಬೇಕೋ ಆ ಕ್ಲಿಪ್ಸ್ ಅನ್ನ ನೀವು ಫ್ರಂಟಿಗೆ ತಂದು ಬೇಕಾದ್ರೆ ನೀವು ಡ್ರ್ಯಾಗ್ ಮಾಡ್ಕೋಬಹುದು. ನನಗೆ ಈ ವಿಡಿಯೋ ಕ್ಲಿಪ್ಸ್ ನಾನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಸ್ವಲ್ಪ ವಿಡಿಯೋನ ಎಡಿಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಂಗೆ ಇವಾಗ ಫ್ರಂಟ್ ವಿಡಿಯೋಸ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಇವಾಗ ಮಸಾಲೆ ಹಾಕುವಂತಹ ವಿಡಿಯೋ ನಂಗೆ ಸ್ವಲ್ಪ ಝೂಮ್ ಕಡಿಮೆ ಅಂತ ಅನಿಸ್ತು. ಇವಾಗ ಅದ್ರ ಮೇಲೆ ಪ್ಲೇ ಮಾಡಿ ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ವೈಟ್ ಮಾರ್ಕ್ ಬರುತ್ತೆ. ಇವಾಗ ನಾವು ಈ ರೀತಿ ಝೂಮ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ಪಿಂಚ್ ಮಾಡಿದ್ರೆ ಸಾಕು, ಎಷ್ಟು ಬೇಕೋ ಅಷ್ಟು ನಮ್ಗೆ ಝೂಮ್ ಆಗುತ್ತೆ. ನಿಮ್ಗೆ ಎಲ್ಲಾ ವಿಡಿಯೋ ಕ್ಲಿಪ್ಸ್ ಕೂಡ ನಿಮ್ಗೆ ಈ ರೀತಿ ಅಂತ ಅನ್ಸಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವೈಟ್ ಮಾರ್ಕ್ ಬರುತ್ತೆ. ಅದು ಅಂದ್ರೆ ಆ ವಿಡಿಯೋ ಸೆಲೆಕ್ಟ್ ಆಗಿದೆ ಅಲ್ಲಿ ತನಕ ಅಂತ ಅರ್ಥ. ಅದ್ರ ಮೇಲೆ ಈ ರೀತಿ ಝೂಮ್ ಮಾಡಿದ್ರೆ ನಮ್ಗೆ ಝೂಮ್ ಆಪ್ಷನ್ ಬರುತ್ತೆ. ಇವಾಗ ಕುಕ್ಕರ್ ವಿಡಿಯೋನು ಅಷ್ಟೇ, ಎಕ್ಸ್ಟ್ರಾ ನಮ್ಗೆ ಸ್ವಲ್ಪ ಝೂಮ್ ಆಗಿ ಕಾಣಿಸ್ಬೇಕು, ಅದಕ್ಕೋಸ್ಕರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪಿಂಚ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ವಿಡಿಯೋ ತುಂಬಾನೇ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಕೂಡ ಬರುತ್ತೆ. ಒಂದ್ ವಿಡಿಯೋ ಲಾಂಗ್ ಒಂದ್ ವಿಡಿಯೋ ಶಾರ್ಟ್ ಅಂತ ಏನು ಬರಲ್ಲ ನೋಡಿ. ಇವಾಗ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ನಂಗೆ ಒಂದು ವಿಡಿಯೋ ಕ್ಲಿಪ್ಸ್ ಬೇಕು. ನೀವು ಮೇಲೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋಟೋಸ್ ವಿಡಿಯೋಸ್ ಅಂತ ಇರುತ್ತೆ. ಆ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಒಂದು ವಿಡಿಯೋನ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನಾನು ಯಾವ ರೀತಿ ಬೇಕೋ ಆ ರೀತಿ ನಾನು ಝೂಮ್ ಮಾಡಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ನಂಗೆ ಡೈರೆಕ್ಷನ್ ಜಾಸ್ತಿ ಆಯ್ತು ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಸ್ಪೀಡ್ ಅನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ. ಬೇಗನೆ ಒಂದು 2-3 ಸೆಕೆಂಡ್ಸ್ ಅಲ್ಲಿ ಆಗುವಂತ ಕ್ಲಿಪ್ಸ್ ಅನ್ನ ಹಾಕೊಂಡಿದ್ದೀನಿ ಅಷ್ಟೇನೆ ನೋಡಿ. ಇವಾಗ ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದ ನಂತರ ಇವಾಗ ಇದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಾಗುತ್ತೆ. ಇವಾಗ ನಾವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ, ಫ್ಯೂಚರ್ ಮೈ ಮ್ಯೂಸಿಕ್ ಎಫೆಕ್ಟ್ಸ್ ಅಂತ ಇರುತ್ತೆ. ಇಲ್ಲಿ ನಾವು ಯೂಟ್ಯೂಬ್ ಇಂದ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಇಲ್ಲಿ ಮೈ ಮ್ಯೂಸಿಕ್ ಅಂತ ಬರ್ತಾ ಇದೆಯಲ್ಲ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ ಅನ್ನ ನಾವು ಯೂಟ್ಯೂಬ್ ಇಂದ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕು. ನಿಮ್ಗೆ ಮ್ಯೂಸಿಕ್ ಬೇಕಂದ್ರೆ ಮ್ಯೂಸಿಕ್ ಅನ್ನು ಕೂಡ ನೀವು ಆಡ್ ಮಾಡ್ಕೋಬಹುದು. ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ವಾಯ್ಸ್ ಓವರ್ ಯಾವ ರೀತಿ ಕೊಡೋದು ಅಂತ ನೋಡೋಣ ನೋಡಿ. ಇಲ್ಲಿ ಇವಾಗ ರೆಕಾರ್ಡಿಂಗ್ ಅಂತ ಆಪ್ಷನ್ ಇದೆಯಲ್ಲ, ಆ ರೆಕಾರ್ಡಿಂಗ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ವೈಟ್ ಮಾರ್ಕ್ ಬರುತ್ತೆ. ಇವಾಗ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 3, 2, 1 ಅಂತ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಅಕಸ್ಮಾತ್ ಹೇಳೋ ತಪ್ಪಾಗೋಯ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ ಇದ್ರನ್ನ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಡಿಲೀಟ್ ಮಾಡಿ. ಇವಾಗ ಮತ್ತೆ ನೀವು ಹೊಸದಾಗಿ ರೆಕಾರ್ಡಿಂಗ್ ಅಂತ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ 3, 2, 1 ಅಂತ ಮತ್ತೆ ನಿಮ್ಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ವಾಯ್ಸ್ ಓವರ್ ನ ಕೊಡ್ಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾನೇ ಹೆಲ್ದಿ ಆಗಿರುವಂತಹ ಮೊಳಕೆ ಕಡಲೆಕಾಳು
ಉಪಯೋಗಿಸ್ಕೊಂಡು ಹುಳಿ ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಕೆಮ್ಮೆ ಬತ್ತು, ಹಾಗಾದ್ರೆ ನಿಮ್ಗೆಲ್ಲಾದ್ರು ಮಾತಾಡೋದು ತಪ್ಪಾಗೋಯ್ತು ಅಂತ ಅನ್ಸಿದ್ರೆ ಅವಾಗ ಸ್ಟಾಪ್ ಮಾಡಿ ನೀವು ಫಸ್ಟ್ ಇಂದ ನೀವು ರೆಕಾರ್ಡ್ ನ ಕೇಳಿಸ್ಕೋಬಹುದು. ನೋಡಿ ಇವಾಗ ಮತ್ತೆ ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಿಮ್ಗೆ ಅಕಸ್ಮಾತ್ ಕೆಂಬತ್ತು ಅಂತ ಹೇಳಿದ್ರೆ ಇವಾಗ ನೀವು ಎಲ್ಲಿ ಕೆಮ್ಮು ಬರ್ತಾ ಇದೆ ಅಲ್ಲಿ ಸ್ಟಾಪ್ ಮಾಡಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಆಗಿ ಎಳ್ಕೊಂಡು ಬಂದು ಡ್ರ್ಯಾಗ್ ಮಾಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡಿ ಈ ರೀತಿ ಸ್ಪ್ಲಿಟ್ ಮಾಡ್ಕೋಬೇಕು. ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಎಕ್ಸ್ಟ್ರಾ ಉಳಿದಿರುವಂತಹ ವಿಡಿಯೋಸ್ನ ನೀವು ಡಿಲೀಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಮತ್ತೆ ನಾವು ಎಲ್ಲಿಂದ ಸ್ಟಾಪ್ ಮಾಡಿದೀವಿ ಅಲ್ಲಿಂದ ನಾವು ಇವಾಗ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಡಿಲೀಟ್ ಮಾಡಿ ನಾವು ಮತ್ತೆ ರೆಕಾರ್ಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇವಾಗ 3, 2, 1 ಅಂತ ಬರುತ್ತೆ. ಕ್ಲೀನ್ ಆಗಿ ನಮ್ಗೆ ಎಲ್ಲಿಂದ ಬೇಕೋ ಅಲ್ಲಿಗೆ ಕ್ಲೀನ್ ಆಗಿ ಆ ವೈಟ್ ಮಾರ್ಕ್ ನ ತಂದು ನಾವು ರೆಕಾರ್ಡಿಂಗ್ ನ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಮತ್ತೆ ಪ್ಲೇ ಮಾಡಿ ಇವಾಗ ಕ್ಲೀನ್ ಆಗಿ ನಮ್ಗೆ ಎಲ್ಲಿಗೆ ಸ್ಟಾಪ್ ಮಾಡಿದೀವಿ ಅಲ್ಲಿಂದನೇ ನಾವು ಸ್ಟಾಪ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ತಂದು ಡ್ರ್ಯಾಗ್ ಮಾಡ್ಕೊಂಡು ಇವಾಗ ನಾವು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನೋಡಿ ಈ ಸಾರು ಬಿಸಿ ಬಿಸಿ ಮುದ್ದೆ, ರೈಸ್, ಚಪಾತಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ರುಚಿಯಾಗೂ ಕೂಡ ಇರುತ್ತೆ. ಮೊದಲು ಇಲ್ಲಿ ನಾನು ಒಂದು 200 ಗ್ರಾಮ್ ಆಗುವಷ್ಟು ಕಡಲೆಕಾಳನ್ನ ಒಂದು ಇಡೀ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತೆ ಬೆಳಿಗ್ಗೆ ಆ ನೀರನ್ನೆಲ್ಲ 1-2 ರಿಂದ 3 ಬಾರಿ ಕ್ಲೀನ್ ಆಗಿ ತೊಳೆದು ಬಿಟ್ಟು ಆ ನೀರನ್ನೆಲ್ಲ ಸೋದಿಸ್ಕೊಂಡು ಮತ್ತೆ ನಮ್ಗೆ ಮತ್ತೆ ಹೇಳ್ಬೇಕಾಗಿರೋ ವಿಡಿಯೋ ಮತ್ತೆ ಏನೋ ಬೇರೆ ಹೇಳ್ಬಿಟ್ಟೆ ಅಂತ ಅನ್ಕೊಳ್ಳಿ. ಅವಾಗ ಸ್ಟಾಪ್ ಅಂತ ಮಾಡಿ ಮತ್ತೆ ಇವಾಗ ಪ್ಲೇ ಮಾಡ್ಕೊಳ್ಳಿ. ನೀವು ಎಲ್ಲಿ ತನಕ ಕರೆಕ್ಟ್ ಆಗಿ ಹೇಳಿದಿರಾ ಅಲ್ಲಿ ತನಕ ತಂದು ಅದ್ರ ಮೇಲೆ ವೈಟ್ ಮಾರ್ಕ್ ಬರುತ್ತೆ ನೋಡಿ. ಇವಾಗ ಸ್ಪ್ಲಿಟ್ ಮಾಡ್ಕೊಂಡು ಎಕ್ಸ್ಟ್ರಾ ನಾವು ವಿಡಿಯೋಸ್ ನ ಏನ್ ಹೇಳಿರ್ತೀವೋ ಅದನ್ನ ನಾವು ಡಿಲೀಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇವಾಗ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಇವಾಗ ಫಸ್ಟ್ ಇಂದ ನಾವು ಕರೆಕ್ಟ್ ಆಗಿ ಮಾತಾಡಿದೀವ ಅಂತ ನೋಡ್ಕೊಳ್ಳಿ. ನೋಡಿ ಇವಾಗ ಮತ್ತೆ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಂಡಾಗಿದ ನಂತರ ಮತ್ತೆ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದೀವೋ ಅಲ್ಲಿಗೆ ತಂದು ನಾವು ಮಾರ್ಕ್ ನ ಕರೆಕ್ಟ್ ಆಗಿ ನಿಲ್ಸ್ಕೊಂಡು ಇವಾಗ ಮತ್ತೆ ಪ್ಲೇ ಮಾಡಿ 3, 2, 1 ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದ್ರ ಮೇಲೆ ಒಂದು ತಟ್ಟೆ ಅಥವಾ ಪ್ಲೇಟ್ ಅನ್ನ ಇಟ್ಟು 1 ದಿನ ಅಥವಾ 2 ದಿನ ಬಿಟ್ರೆ ಈ ರೀತಿಯಾಗಿ ಮೊಳಕೆ ಬರುತ್ತೆ. ನೋಡಿ ಇವಾಗ ಈ ಮೊಳಕೆ ಕಾಳನ್ನ ತಗೊಂಡು ಒಂದು 200 ಗ್ರಾಮ್ ಆಗುವಷ್ಟು ನಾನು ಇಲ್ಲಿ ಕಡಲೆಕಾಳು ಮೊಳಕೆನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಮತ್ತೆ ಇನ್ನೊಂದ್ಸಲಿ ನೀರನ್ನ ಹಾಕಿ ಮತ್ತೆ ಕೆಮ್ಮಾಯ್ತು ಅಥವಾ ಯಾವ್ದೋ ಫೋನ್ ಕಾಲ್ ಬಂತು ಎಲ್ಲೋ ಎದ್ದೋಯ್ತಾ ಇದೀರ ಅಂದಾಗ ಮತ್ತೆ ವಿಡಿಯೋನ ಸ್ಟಾಪ್ ಮಾಡ್ಕೊಂಡು ಇವಾಗ ಮತ್ತೆ ಇಲ್ಲಿಂದ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. 1-2 ರಿಂದ 3 ಬಾರಿ ಈ ಮೊಳಕೆ ಕಾಳನ್ನ ಕ್ಲೀನ್ ಆಗಿ ತೊಳ್ಕೊಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು 1 ದಿನ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಇವಾಗ ಮಿಸ್ಟೇಕ್ ಆಗೋಯ್ತು ಅಂತ ಅನ್ಕೊಡಿ. ಇವಾಗ ಮತ್ತೆ ಸ್ಟಾಪ್ ಮಾಡಿ ನಾವು ಇವಾಗ ಮತ್ತೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ವಿಡಿಯೋನ ಕರೆಕ್ಟ್ ಆಗಿ ಎಡಿಟ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ವಾಯ್ಸು ಬರ್ತಾ ಇದೆಯಾ ಅಂತ ಎಲ್ಲೂ ಅಂದ್ರೆ ಗ್ಯಾಪ್ ಕೊಡ್ದೇನೆ ಕರೆಕ್ಟ್ ಆಗಿ ನಾವು ಕಟ್ ಮಾಡಿ ವಿಡಿಯೋನ ಮಾಡಿರ್ತೀವಲ್ಲ ಅದನ್ನ ಕರೆಕ್ಟ್ ಆಗಿ ಡ್ರ್ಯಾಗ್ ಮಾಡ್ಕೊಂಡು ಒಂದೇ ರೀತಿ ಎಲ್ಲೂ ಗ್ಯಾಪ್ ಕೊಡ್ತಿರಂಗೆ ಈ ರೀತಿ ಒಂದ್ ಲೆವೆಲ್ಗೆ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಮತ್ತೆ ಲಾಸ್ಟ್ ಅಲ್ಲಿ ಬಂದು ನಾವು ತಂದು ನಿಲ್ಸ್ಕೋಬೇಕಾಗುತ್ತೆ. ಇವಾಗ ಮತ್ತೆ ನಂಗೆ ಗ್ಯಾಪ್ ಬೇಕು ಆ ವಿಡಿಯೋ ಇಂದ ನೆಕ್ಸ್ಟ್ ವಿಡಿಯೋಗೆ 1-2-3 ಸೆಕೆಂಡ್ ಗ್ಯಾಪ್ ನ ಕೊಟ್ಟು ಇಲ್ಲಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಇವಾಗ ಮತ್ತೆ ವಿಡಿಯೋ ರೆಕಾರ್ಡ್ ಮಾಡಿ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ಟು 1-2-3 ಅಂತ ವಿಡಿಯೋನ ಮಾತಾಡಿ ಇವಾಗ ಮತ್ತೆ ಈ ವಿಡಿಯೋನ ಎಲ್ಲದನ್ನು ಕೂಡ ಇದೇ ರೀತಿ ವಾಯ್ಸ್ ಓವರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇವಾಗ ವಾಯ್ಸ್ ಓವರ್ ಕೊಟ್ಟು ರೆಕಾರ್ಡಿಂಗ್ ಆಗಿರುತ್ತಲ್ಲ ವಿಡಿಯೋ ಮೇಲೆ ಒಂದು ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಬಂದಿರುತ್ತೆ. ಅಕಸ್ಮಾತ್ ನಿಮಗೆ ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಫಸ್ಟ್ ವಿಡಿಯೋ ಸೆಕೆಂಡ್ ವಿಡಿಯೋ ಅಂತ ಏನಿರುತ್ತೆ ಅದನ್ನ ನಾವು ಒಂದು ಲೆವೆಲ್ಗೆ ತಂದು ನಿಲ್ಸ್ಕೋಬೇಕಾಗುತ್ತೆ. ಈ ತರ ಮೂವ್ ಮಾಡಿಕೊಂಡು ಆ ವಿಡಿಯೋನ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡ್ಕೊಂಡಿದ ನಂತರ ನಮಗೆ ಒಂದು ರೆಕಾರ್ಡಿಂಗ್ ಆದ್ಮೇಲೆ ಇನ್ಯಾವ ರೆಕಾರ್ಡಿಂಗ್ ಬೇಕು ಆ ರೆಕಾರ್ಡಿಂಗ್ ಈ ತರ ಡ್ರ್ಯಾಗ್ ಮಾಡ್ಕೊಂಡು ಅಲ್ಲಿಗೆ ತಂದು ನಾವು ನಿಲ್ಸ್ಕೋಬೇಕಾಗುತ್ತೆ. ಅದೇ ರೀತಿ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡಿರುವಂತಹ ವಿಡಿಯೋನು ಕೂಡ ನೋಡಿ ಗ್ಯಾಪ್ ಬಂದಿದೆಯಲ್ಲ ಈ ಗ್ಯಾಪ್ ಬೇಡ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಹಾಗೇನೂ ಮಾಡ್ಕೋಬಹುದು. ಇಲ್ಲ ಬೇಡ ನಂಗೆ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಬೇಕು ಅಂತ ಹೇಳಿದ್ರೆ ಈ ರೀತಿ ತಂದು ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ಕೋಬೇಕಾಗತ್ತೆ. ಅಷ್ಟೇನೆ ತುಂಬಾನೇ ಸಿಂಪಲ್ ಆಗಿ ನಾವು ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡ್ತಾ ಮಾಡ್ತಾ ತುಂಬಾನೇ ಈಸಿಯಾಗಿ ಕೂಡ ಮಾಡ್ಕೋಬಹುದು. ನೋಡಿ ಈ ರೀತಿ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಕಂಪ್ಲೀಟ್ ಆಗಿ ವಾಯ್ಸ್ ಓವರ್ ಕೊಟ್ಟಾಗಿದೆ. ಈ ರೀತಿ ವಾಯ್ಸ್ ಓವರ್ ಕೊಟ್ಟಾಗಿದ್ಮೇಲೆ ನಮ್ಗೆ ಇದಕ್ಕೆ ಸ್ವಲ್ಪ ಮ್ಯೂಸಿಕ್ ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮ್ಯೂಸಿಕ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೈ ಮ್ಯೂಸಿಕ್ ಅಂತ ಇರುತ್ತೆ. ನಾವು ಯೂಟ್ಯೂಬ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಡೌನ್ಲೋಡ್ ಆಗಿರುವಂತಹ ಮ್ಯೂಸಿಕ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ ಅನ್ನ ನಾವು ಈ ತರ ಪ್ಲೇ ಮಾಡ್ಕೊಂತ ಹೋಗಿ ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಅಂತ ಕೊಟ್ರೆ ನಿಮ್ಗೆ ಆ ಮ್ಯೂಸಿಕ್ ಈ ರೀತಿ ಪ್ಲೇ ಆಗುತ್ತೆ. ನೋಡಿ ಇವಾಗ ನಾವು ಮಾತಾಡೋದಕ್ಕಿಂತ ಇದೇ ವಾಲ್ಯೂಮ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮ್ಯೂಸಿಕ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿ ಇವಾಗ ಏನಿದೆ ನಿಮ್ಗೆ ಎಷ್ಟು ಬೇಕು ವಾಲ್ಯೂಮ್
ಅಲ್ಲಿಗೆ ತಂದು ನೀವು ನಿಲ್ಲಿಸ್ಕೋಬಹುದು. 5, 7, 100% ಎಷ್ಟು ಬೇಕಾದ್ರೂ ನೀವು ನಿಲ್ಲಿಸ್ಕೋಬಹುದು. ನೋಡಿ ನಾನು ಇಲ್ಲಿ 7 ತಂದು ನಿಲ್ಸ್ಕೊಂಡು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ವಾಯ್ಸು ಹೈ ಇರಬೇಕು ಮತ್ತೆ ಮ್ಯೂಸಿಕ್ ಸ್ವಲ್ಪ ಲೋ ಇರಬೇಕು, ಆವಾಗಲೇ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇವಾಗ ಇದೇ ಮ್ಯೂಸಿಕ್ ನಮಗೆ ವಿಡಿಯೋಗೆ ಕಂಪ್ಲೀಟ್ ಆಗಿ ಬರಬೇಕು. ಅದಕ್ಕೆ ನಾವು ಆ ವಿಡಿಯೋ ಅಂದ್ರೆ ಆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ವೈಟ್ ಮಾರ್ಕ್ ಬರುತ್ತೆ, ಅದ್ರ ಮೇಲೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋದ್ರೆ ಇಲ್ಲಿ ಡೂಪ್ಲಿಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ವಿಡಿಯೋ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಾವು ಈ ಮ್ಯೂಸಿಕ್ ನ ಈ ರೀತಿ ಹಾಕೊಳ್ತಾ ಹೋಗ್ಬೇಕು. ಉಳಿದಿರುವಂತಹ ಮ್ಯೂಸಿಕ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ವಿಡಿಯೋ ಮತ್ತೆ ಮ್ಯೂಸಿಕ್ ಕರೆಕ್ಟ್ ಆಗಿದೆ. ಇವಾಗ ನಾವು ವಾಯ್ಸ್ ಓವರ್ ಕೊಟ್ಟಿದೀವಲ್ಲ, ಅದಕ್ಕೆ ನಾವು ಸ್ವಲ್ಪ ಇವಾಗ ವಾಲ್ಯೂಮ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಾಲ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಲ್ಯೂಮ್ ಅಲ್ಲಿ 100% ಇರುತ್ತೆ, ಅದನ್ನ ನಾವು 200% ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ವಾಯ್ಸ್ ಓವರ್ ಕ್ಲಿಪ್ಸ್ಗೂ ಕೂಡ ನಾವು ಅದೇ ರೀತಿ 200% ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅವಾಗ ವಾಯ್ಸ್ ಓವರ್ ಕೂಡ ಹೈ ಆಗಿ ಕೂಡ ಇರುತ್ತೆ. ನೋಡಿ, ಇವಾಗ ನಾನು ಎಲ್ಲಾನು ಕೂಡ 200% ವಾಲ್ಯೂಮ್ ನ ಕೊಟ್ಕೊಂಡಿದ್ದೀನಿ. ಇವಾಗ ಎಲ್ಲಾನು ಕೂಡ ಹಾಕಿದ ತಕ್ಷಣ ರೈಟ್ ಮಾರ್ಕ್ ನ ಕ್ಲಿಕ್ ಮಾಡಬೇಕು. ಒಂದ್ಸಲಿ ಪ್ಲೇ ಮಾಡಿ ನೋಡ್ಕೊಳ್ಳಿ. ವಿಡಿಯೋ ಕಂಪ್ಲೀಟ್ ಆಗಿದ ನಂತರ ನಾವು ಇಲ್ಲೇನಾದ್ರು ವಿಡಿಯೋಗೆ ಟೆಕ್ಸ್ಟ್ ಏನಾದ್ರು ಟೈಪ್ ಮಾಡಿ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋನ ಎಲ್ಲಿ ಬೇಕು, ಸ್ಟಾರ್ಟಿಂಗ್ ಬೇಕಾ ಎಂಡ್ ಬೇಕಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಇವಾಗ ಲಾಸ್ಟ್ ಅಲ್ಲಿ ನಂಗೆ ಥ್ಯಾಂಕ್ ಯು ಅಂತ ಟೈಪ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇವಾಗ ವಿಡಿಯೋನ ಸ್ಟಾಪ್ ಮಾಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗಿ ಲಾಸ್ಟ್ ವಿಡಿಯೋ ತನಕ ಹೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹೆಂಡ್ ಮಾಡ್ಕೊಂಡಿದ ನಂತರ ಟೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಜಸ್ಟ್ ಥ್ಯಾಂಕ್ ಯು ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಬೇಕಾದ್ರೆ ನೀವು ಟೈಪ್ ಮಾಡ್ಕೋಬಹುದು. ನಾನು ಇಲ್ಲಿ ಥ್ಯಾಂಕ್ ಯು ಅಂತ ಟೈಪ್ ಮಾಡಿ ಇವಾಗ ಅದಕ್ಕೆ ಕಲರಿಂಗ್ ಆಪ್ಷನ್ ಕೊಡ್ತಾ ಇದ್ದೀನಿ. ನಿಮ್ಗೆ ವಿಡಿಯೋಗೆ ಯಾವ ರೀತಿ ಕಲರ್ ಬೇಕೋ ಆ ರೀತಿ ನೀವು ಕಲರ್ ಆಪ್ಷನ್ ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ನಾನು ಕಲರ್ ಆಪ್ಷನ್ ಮಾಡ್ಕೊಂಡಿದ ನಂತರ ನಾನು ಇವಾಗ ಟೈಪ್ ಮಾಡಿದೀವಲ್ಲ ಅದಕ್ಕೆ ಯಾವ ಸ್ಟೈಲ್ ಅಲ್ಲಿ ನಿಮ್ಗೆ ಸ್ಟೈಲಿಶ್ ಲೆಟರ್ಸ್ ಬೇಕು ಆ ಲೆಟರ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಸೈಜ್ ಅನ್ನ ಜಾಸ್ತಿ ಮತ್ತೆ ಕಡಿಮೆನೂ ಕೂಡ ಮಾಡ್ಕೋಬಹುದು. ಹಾಗೆ ಅದ್ರ ಪಕ್ಕ ಇರುವಂತಹ ವಿಡಿಯೋನ ಥ್ಯಾಂಕ್ ಯು ಅನ್ನೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನೂ ಕೂಡ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ನ ಕ್ಲಿಕ್ ಮಾಡಿ ಇದನ್ನ ಇವಾಗ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡ್ಕೊಂಡು ಎಷ್ಟು ಲೆಂತ್ ಬೇಕು ನಿಮ್ಗೆ ಥ್ಯಾಂಕ್ ಯು ಅಂತ ನೀವು ಇದನ್ನ ಇದೇ ತರ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ತನಕ ಥ್ಯಾಂಕ್ ಯು ಬೇಕು ಅಲ್ಲಿ ತನಕ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಸ್ಟಾಪ್ ಮಾಡ್ಕೊಂಡ್ರೆ ಆಯ್ತು. ಫಸ್ಟ್ ಟೈಮ್ ಎಡಿಟಿಂಗ್ ಕಲಿತಾ ಇರೋರು ನಂತರ ನೀವು 1 by 1 ವಿಡಿಯೋನ ಎಡಿಟ್ ಮಾಡ್ಕೋಬಹುದು. ಹಾಗೆ ನೀವು ಫಿಲ್ಟರ್ ಎಲ್ಲ ಬೇಕಾದ್ರೂ ಹಾಕೋಬಹುದು. ನಾನು ನಿಮ್ಗೆ ಯಾವುದೇ ರೀತಿ ಫಿಲ್ಟರ್ ಏನೂ ಹಾಕಿಲ್ಲ. ಏನು ಶೂಟ್ ಮಾಡಿದೀವೋ ಅದನ್ನ ಮಾತ್ರ ಕರೆಕ್ಟ್ ಆಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಕಲರು ಹಾಕಿಲ್ಲ, ಏನೂ ಮಾಡಿಲ್ಲ. ನಿಮ್ಗೆ ಎಕ್ಸ್ಟ್ರಾ ಕಲರ್ ಬೇಕಾದ್ರೆ ನೀವು ಇಲ್ಲಿ ಫಿಲ್ಟರ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಫಿಲ್ಟರ್ ಅಲ್ಲಿ ನೀವು ಏನ್ ಬೇಕಾದ್ರೂ ಹಾಕೋಬಹುದು. ಹಾಗೆ ನಿಮ್ಗೆ ಎಕ್ಸ್ಟ್ರಾ ಸ್ಟಿಕ್ಕರ್ ಕೂಡ ನೀವು ಆಡ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಯಾವುದೇ ರೀತಿ ಫಿಲ್ಟರ್ಸ್ ಕೂಡ ಏನೂ ಹಾಕಿಲ್ಲ. ಒರಿಜಿನಲ್ ವಿಡಿಯೋನ ಹೇಗೆ ಶೂಟ್ ಮಾಡ್ಕೊಂಡಿದ್ದೀನೋ ಹಾಗೆ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಜಸ್ಟ್ ಮ್ಯೂಸಿಕ್ ಅನ್ನ ಆಡ್ ಮಾಡ್ಕೊಂಡು ನಾನು ವಿಡಿಯೋನ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ವಿಡಿಯೋ ಕಂಪ್ಲೀಟ್ ಆಗಿದ ನಂತರ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಇವಾಗ ಕಂಪ್ಲೀಟ್ ಆಗಿ 100 ಬರೋವರೆಗೂ ವೇಟ್ ಮಾಡಬೇಕು. ತುಂಬಾ ಸಿಂಪಲ್ ಆಗಿ ಎಡಿಟ್ ಮಾಡ್ಕೋಬಹುದು ನೀವು. ಫಸ್ಟ್ ವಿಡಿಯೋ ಏನ್ ಕಟ್ ಮಾಡ್ಕೊಳ್ಳೋದು ಮತ್ತೆ ಬ್ಯಾಕ್ ಸೈಡ್ ಇರುವಂತಹ ವಿಡಿಯೋನ ಡಿಲೀಟ್ ಮಾಡುವುದನ್ನ ತೋರಿಸಿದ್ದೆ, ಅದು ಒಂದು ಕಲ್ತ್ಕೊಳ್ಳಿ ಸಾಕು. ಆದ್ರೆ ಸ್ಟಾರ್ಟಿಂಗ್ ವಿಡಿಯೋನ ಮಾಡುವವರು ಈ ರೀತಿ ವಿಡಿಯೋನ ತುಂಬಾನೇ ಸಿಂಪಲ್ ಆಗಿ ಎಡಿಟ್ ಮಾಡಿಕೊಂಡು ಹಾಗೆ ವಾಯ್ಸ್ ಓವರ್ ಕೊಟ್ಕೊಂಡು ಮ್ಯೂಸಿಕ್ ಅನ್ನ ಹಾಕೊಂಡು ಈ ರೀತಿ ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ನೋಡಿ, 100% ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಗ್ಯಾಲರಿಗೆ ಹೋಗಿ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಮಾಡಿರುವಂತಹ ವಿಡಿಯೋ ಈ ರೀತಿ ಬರ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾನೇ ಹೆಲ್ದಿ ಆಗಿರುವಂತಹ ಮೊಳಕೆ ಕಡಲೆಕಾಳು ಉಪಯೋಗಿಸ್ಕೊಂಡು ಹುಳಿ ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಸಾರು ಬಿಸಿ ಬಿಸಿ ಮುದ್ದೆ, ರೈಸ್, ಚಪಾತಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ರುಚಿಯಾಗೂ ಕೂಡ ಇರುತ್ತೆ. ಮೊದಲು ಇಲ್ಲಿ ನಾನು ಒಂದು 200 ಗ್ರಾಮ್ ಆಗುವಷ್ಟು ಕಡಲೆಕಾಳನ್ನ ಒಂದು ಇಡೀ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತೆ ಬೆಳಿಗ್ಗೆ ಆ ನೀರನ್ನೆಲ್ಲ 2 ರಿಂದ 3 ಬಾರಿ ಕ್ಲೀನ್ ಆಗಿ ತೊಳೆದು ಬಿಟ್ಟು ಆ ನೀರನ್ನೆಲ್ಲ ಸೋದಿಸ್ಕೊಂಡು ಮತ್ತೆ ಅದ್ರ ಮೇಲೆ ಒಂದು ತಟ್ಟೆ ಅಥವಾ ಪ್ಲೇಟ್ ಅನ್ನ ಇಟ್ಟು 1 ದಿನ ಅಥವಾ 2 ದಿನ ಬಿಟ್ರೆ ಈ ರೀತಿಯಾಗಿ ಮೊಳಕೆ ಬರುತ್ತೆ.